ನೇಪಾಲಿ ಅನ್ನೋದು ಕರೆಯೋರು. ಗುರುಗಳೇ ನನ್ನನ್ನು ನೇಪಾಲಿ ಅಂತ ಕರಿಬೇಡಿ ಅಂತಂದರೆ, ಓಕೆ ಬಾ ರೇಖಾ, ಓ ರೇಖಾ ಬಾ ನನ್ನ ಪಕ್ಕ, ತಿನ್ನು ಈ ಕೇಕ, ನೀನೇ ನನ್ನ ಅಕ್ಕ, ಸ್ಪಾಟಲ್ಲೇ ನನ್ನ ಆ ಥರ ಹೇಳಿ ನಗ್ಸೋರು. ಎಲ್ಲರೂ ಒಂದಿನ ಹೋಗಲೇಬೇಕು. ಆದರೆ ಯಾರೇ ಹೋದ್ರೂ ನಮಗೆ ತುಂಬ ಹತ್ತಿರ ಇರೋರು ನಮ್ಮನ್ನು ಬಿಟ್ಟು ಅಗಲಿದಾಗ ಅವಾಗ ನೋವು ಜಾಸ್ತಿ ಆಗುತ್ತೆ. ನಾನು ಸರಿಗಮ ವಿಜಯ್ ತುಂಬ ಕ್ಲೋಸ್ ಫ್ರೆಂಡ್ಸು. ನಮ್ಮ ಜೋಡಿ ಎಷ್ಟು ಟೆನ್ನಿಸ್ ಕೃಷ್ಣದು ನಂದು ಎಷ್ಟು ಫೇಮಸ್ಸು, ನಂದು ಸರಿಗಮ ವಿಜಯ್ದು ಅಷ್ಟೇ ಫೇಮಸ್ ಆಗಿತ್ತು. ನಮ್ಮ ಒಡನಾಟನೂ ಹಾಗೇ ಇತ್ತು. ಕಷ್ಟ ಸುಖ ಹಂಚ್ಕೋತಾ ಇದ್ವಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸ್ದಾಗಿ ಬಂದಾಗ ಭಾಷೆ ಬರ್ತಿರ್ಲಿಲ್ಲ ನನಗೆ ಮಾತಾಡೋಕ್ಕೆ. ಆವಾಗ ಟಿ ವಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ, ತುಂಬ ಕಷ್ಟಪಟ್ಟು ಚಾನ್ಸ್ ಸಿಗೋದು. ಆ ಟೈಮಲ್ಲಿ ಇವರು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಇವಾಗ ಸೀರಿಯಲ್ ಶುರು ಮಾಡಿದ್ರು, ಎಲ್ಲರಂತಲ್ಲ ನನ್ನ ಹೆಂಡ್ತಿ ಅಂತ. ಅದರಲ್ಲಿ ತಾರಾ ಅವ್ರ ಜೋಡಿಯಾಗಿ ಅವ್ರು ಮಾಡಿದ್ದು. ನಿನಗೋಸ್ಕರ ಅಂತಲೇ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ನಾನು ಅವ್ರ ಮನೆ ಕೆಲಸದವಳು ಕ್ಯಾರೆಕ್ಟ್ರು. ಬಟ್ ನಾನು ಕೆಲಸ ಮಾಡಲ್ಲ, ಅವ್ರು ಕೆಲಸ ಮಾಡಿಸ್ತಾ ಇದ್ದೆ. ಈ ಥರ ಒಂದು ಕಾಮಿಡಿ ಸೀರಿಯಲ್ ಅದು, ಎಲ್ಲರಂತಲ್ಲ ನಾನು ಹೆಂಡ್ತಿ ಅಂತ. ಸ್ಪಾಟಲ್ಲೇ ಡೈಲಾಗ್ ಕ್ರಿಯೇಟ್ ಮಾಡೋದು, ಸ್ಪಾಟಲ್ಲೇ ಜೋಕ್ಸ್ ಹೇಳೋದು, ಸ್ಪಾಟಲ್ಲೇ ಡೈಲಾಗ್ ಬರೆಯೋದು. ಪ್ರಾಸ ಅಂತ ಅವ್ರ ಬಾಯಲ್ಲಿ ಸರಸ್ವತಿ ಹಾಗೆ ಕೂತ್ಬಿಟ್ಟಿದ್ಲು. ಯಾವಾಗಲೂ ನನ್ನನ್ನು ರೇಖಾ ಅಂತ ಕರಿತಾ ಇರಲಿಲ್ಲ, ನೇಪಾಲಿ ಅನ್ನೋದು ಕರೆಯೋರು. ಗುರುಗಳೇ ನನ್ನನ್ನು ನೇಪಾಲಿ ಅಂತ ಕರಿಬೇಡಿ ಅಂತಂದರೆ, ಓಕೆ ಬಾ ರೇಖಾ, ಓ ರೇಖಾ ಬಾ ನನ್ನ ಪಕ್ಕ, ತಿನ್ನು ಈ ಕೇಕ, ನೀನೇ ನನ್ನ ಅಕ್ಕ, ಸ್ಪಾಟಲ್ಲೇ ನನ್ನ ಆ ಥರ ಹೇಳಿ ನಗ್ಸೋರು. ಅಂದರೆ ನನ್ನ ಟಿ ವಿ ಸೀರಿಯಲಲ್ಲಿ ನನಗೆ ಮೊದಲನೇ ಸಲ ನನಗೆ ಹಿಟ್ ಸೀರಿಯಲ್ ಅದೇ. ನನಗೆ ಲೈಫ್ ಕೊಟ್ಟಂಥ ನನ್ನ ಗುರುಗಳು. ಆವಾಗಿಂದ ನಾನು ಯಾವತ್ತೂ ಅವ್ರನ್ನ ವಿಜಯ್ ಅಂತ ಕರಿತಿರ್ಲಿಲ್ಲ, ಗುರು 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 ಅಂತಲೇ ಕರಿತಾ ಇದ್ದೆ. ಈಗ ಅವ್ರ ಕೊನೆ ಆಸೆ ಇತ್ತು, ಒಂದು ನಾಟಕ ಸಂಸಾರದಲ್ಲಿ ಸರಿಗಮ ಅಂತ, ಅದರಿಂದನೇ ಅವರಿಗೆ ಸರಿಗಮ ವಿಜಯ್ ಅಂತ ಹೆಸರು ಬಂತು. ಆ ನಾಟಕ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಅದರಲ್ಲೇ ನಾನು 600 ಶೋಸ್ ಮಾಡಿದ್ದೀನಿ ಅವ್ರ ಜೊತೆ. ಸೊ ಅವ್ರಿಗೊಂದು ಆಸೆ ಇತ್ತು, ಕೊನೆ ಆಸೆ ಇತ್ತು, ಅದು ಒಂದು ಸಲ ನಾವು ನಾಟಕ ಮಾಡೋಣ ರೇಖಾ ಅಂತ ಹೇಳ್ತಿದ್ರು. ಈಗಲೂ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ಅಕ್ಕ ಮೊನ್ನೆ ತಾನೇ ನಿನ್ನ ನೆನೆಸ್ಕೊಂಡ್ರು ಕಣೆ ರೇಖಾ, ನಾಟಕ ಮಾಡೋಣ, ರೇಖನ ಹಾಕ್ಕೊಂಡು ಮಾಡೋಣ ಅಂತ. ತುಂಬ ನನಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ ಅಂಥ ವ್ಯಕ್ತಿನ ಮರೆಯೋದು ನಿಜವಾಗ್ಲೂ ಕಷ್ಟ. ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಕೇಳ್ಬೋದು. ಎಷ್ಟು ಕೇಳ್ಕೊಂಡ್ರು ಕಮ್ಮಿನೇ ಅವ್ರ ಬಗ್ಗೆ. ಜಸ್ಟ್ ಸ್ಯಾಟರ್ಡೇವರೆಗೂ ಅವ್ರು ನನಗೆ ಮೆಸೇಜ್ ಕಳಿಸ್ತಾಯಿದ್ರು. ಫಸ್ಟ್ 5 ಗಂಟೆಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ನನಗೆ. ಶನಿವಾರವರೆಗೂ ಕಳಿಸಿದ್ರು. ಆಮೇಲೆ 5 ದಿನ ಬರಲಿಲ್ಲ ಮೆಸೇಜು, ಏನೋ ಬ್ಯುಸಿ ಇರ್ಬೋದೇನೋ. ಬಟ್ ನಾನು ಕಳಿಸ್ತಿದ್ದೆ ಮೆಸೇಜ್, ರಿಪ್ಲೈ ಕೊಡ್ತಾ ಇರಲಿಲ್ಲ. ಸಡನ್ನಾಗಿ ನೋಡಿದ್ರೆ 5 ದಿನ ಬಿಟ್ಟು ಟಿ ವಿಯಲ್ಲಿ ಈ ಥರ ಬಂತು, ಹಿಂಗೆ ಇಲ್ಲ ಅಂತ. Feed Plus Karnataka.